ವೆಲ್ಕಮ್ ಟು ಮೈ ಚಾನಲ್ ಆರ್ಟ್ಸ್ ಅಂಡ್ ಕ್ರಾಫ್ಟ್. ಹಿಂದಿನ ವಿಡಿಯೋದಲ್ಲಿ ಭಗವದ್ಗೀತೆಯ ಮೊದಲನೆಯ ಅಧ್ಯಾಯದ 23ರಿಂದ 26ರವರೆಗೆ ಶ್ಲೋಕ ಹಾಗೆ ಅದರ ಅನುವಾದನ ಹೇಳಿದ್ದೆ. ಇವತ್ತಿನ ವಿಡಿಯೋದಲ್ಲಿ 27ನೇ ಶ್ಲೋಕದಿಂದ ಶುರು ಮಾಡೋಣ. ಈಗ ಶ್ಲೋಕ 27. ತಾನ್ ಸಮೀಕ್ಷೇಯ ಸ ಕೌಂತೆಯಃ ಸರ್ವಾನ್ ಬಂಧೂನವಸ್ಥಿತಾನ್ ಕೃಪಯಾ ಪರ್ಯಾವಿಷ್ಟೋ ವಿಷಿದನಿಧಮಬ್ರವೀತ್. ಈಗ ಶ್ಲೋಕ 27ನೆಯ ಅನುವಾದ. ಕುಂತಿಯ ಮಗ ಅರ್ಜುನನು ಈ ಎಲ್ಲ ನೆಂಟರಿಷ್ಟರನ್ನು ಕಂಡಾಗ ತುಂಬಾ ಭಾವಪರವಶನಾಗಿ ಹೀಗೆ ಹೇಳಿದನು. ಈಗ 28ನೆಯ ಶ್ಲೋಕ. ಅರ್ಜುನ ಉವಾಚ ದೃಷ್ಟ್ವೇಮಂ ಸಜನಂ ಕೃಷ್ಣ ಯುಯುತ್ಸಮಂ ಸಮಪಸ್ಥಿತಂ ಸಿದ್ಧಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ. ಈಗ 28ನೆಯ ಅನುವಾದ. ಅರ್ಜುನನು ಹೇಳಿದನು, ಕೃಷ್ಣ, ಯುದ್ಧಾಭಿಲಾಷೆಯಿಂದ ಇಲ್ಲಿ ನೆರೆದಿರುವ ನನ್ನ ನೆಂಟರಿಷ್ಟರನ್ನು ನೋಡು. ನನ್ನ ದೇಹದ ಅವಯವಗಳು ಕಂಪಿಸುತ್ತಿವೆ ಮತ್ತು ಬಾಯಿ ಒಣಗುತ್ತಿದೆ. ಈಗ ಶ್ಲೋಕ 29. ಏಪತುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ ಅಗ್ನಿವಂ ಸಸಂತ್ರತ ಹಸ್ತಾತ್ ತ್ವಕ್ ಚೈವ ಪರಿದೇಹತೆ. ಈಗ ಶ್ಲೋಕ 29ನೆಯ ಅನುವಾದ. ನನ್ನ ಶರೀರವು ಕಂಪಿಸುತ್ತಿದೆ, ಕೂದಲು ನಿಮಿರುತ್ತಿದೆ, ಗಾಂಡೀವದ ನಸು ಕೈಯಿಂದ ಜಾರುತ್ತಿದೆ ಮತ್ತು ನನ್ನ ಚರ್ಮ ಉರಿಯುತ್ತಿದೆ. ಈಗ 30ನೆಯ ಶ್ಲೋಕ. ಚ ಶಕ್ನೋಮ್ಯವಸ್ಥಾತುಂ ಮತೀವ ಚ ಮೇ ಮನಃ ಮಿತಾಮಿ ನಿಪಾಶಾಮಿ ಹರಿತಾನಿ ಕೇಶವ. ಈಗ 30ನೇ ಶ್ಲೋಕದ ಅನುವಾದ. ಹೇ ಕೃಷ್ಣ, ಕೇಶಿ ರಾಕ್ಷಸನ ಸಂಹಾರಕನೇ, ಇಲ್ಲಿ ನಿಲ್ಲುವುದಕ್ಕೆ ನನಗೆ ಆಗುತ್ತಿಲ್ಲ. ನನ್ನನ್ನೇ ನಾನು ಮರೆಯುತ್ತಿದ್ದೇನೆ. ನನ್ನ ಮನಸ್ಸು ಸುತ್ತುತ್ತಿದೆ. ಅಶುಭ ಸೂಚಕ ಶಕುನಗಳೇ ಕಾಣುತ್ತಿವೆ. 31ನೇ ಶ್ಲೋಕ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.